ಇದು ಆಕಾರ ನಿರಾಕಾರ 7/5 ಅಂದರೆ ಇದು ಭಾಗವತದಿಂದ ಆಧರಿಸಿರುವಂಥದ್ದು 7ನೇ ಸ್ಕಂದದಲ್ಲಿ ಬಂದಿದೆ. 5ನೇ ಅಧ್ಯಾಯದಲ್ಲಿ ಈ ಶ್ಲೋಕ ಬಂದಿರೋದ್ರಿಂದ, ಈ ಪ್ರಸಂಗ ಬಂದಿರೋದ್ರಿಂದ 5ನೇ ಅಧ್ಯಾಯ ಅಂತ ಹಾಕಿದೆ. ಪ್ರಹ್ಲಾದರಾಜನ ಗುರುಕುಲದಿಂದ ಬಂದಾಗ ಅವರಪ್ಪ ಹಿರಣ್ಯಕಶಿಪು ತೊಡೆ ಮೇಲೆ ಕೂಡಿಸ್ಕೊಂಡು, ಮಗ ಏನು ಪಾಠ ಕಲ್ತಿದ್ದಾನೆ ಅಂತ ಕೇಳಬೇಕು ಅಂತ ಹೇಳಿ ಕೇಳ್ತಾನೆ. ಏನು ಪಾಠ ಕಲ್ತಿದ್ದೀಯಾ ನೀನು ಗುರುಕುಲದಲ್ಲಿ ಅಂತ ಹೇಳಿದಾಗ, ಅಂದರೆ ಮೊದಲನೇ ಸರಿ ಗುರುಕುಲದಿಂದ ಬಂದಾಗ ಕೇಳಿರ್ತಾನೆ. ಆಗ ವಿಷ್ಣುವಿನ ಬಗ್ಗೆ ಹೇಳಿದ್ದಕ್ಕೋಸ್ಕರ ಹಿರಣ್ಯಕಶಿಪು ಹೇಳ್ತಾನೆ, ಯಾರೋ ಸಣ್ಣ ಮಗುದು ತಲೆ ಕೆಡಿಸಿದ್ದಾರೆ, ಸರಿಯಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸಿರ್ತಾನೆ. ಹಾಗಾಗಿ ಈ ಸರಿ ಏನು ನಡೀತಾ ಇದೆ ಏನೋ ಕೇಳೋಣ. ಈಗ ಗುರುಗಳೇ ಬಂದು ಹೇಳಿಬಿಟ್ಟಿರ್ತಾರೆ, ಇವನಿಂದಾಗಿ ಎಲ್ಲರೂ ಗುರುಕುಲದಲ್ಲಿ ಹಾಳಾಗ್ತಾ ಇದ್ದಾರೆ ಅಂತ. ಪರೀಕ್ಷೆ ಮಾಡೋಣ ಅಂಥೇಳಿ ಅವ್ರ ತಂದೆ ತೊಡೆ ಮೇಲೆ ಕೂಡಿಸ್ಕೊಂಡು ಕೇಳ್ತಾರೆ, ಏನು ಕಲ್ತಿದ್ದಿ ನೀನು ಅಂತ. ಆಗ ಪ್ರಹ್ಲಾದರಾಜರು ಈ ಮಾತನ್ನು ಹೇಳ್ತಾರೆ, ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಅಂದರೆ ನವವಿಧ ಭಕ್ತಿಯಿಂದ ಭಗವಂತನಿಗೆ ತಮ್ಮನ್ನು ತಾವು ಅರ್ಪಿಸ್ಕೊಳ್ಳೋದೇ ಜೀವನದ ಉದ್ದೇಶ, ಅದು ಸಾರ್ಥಕ. ಆ ಥರ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನೋದನ್ನು ಕಲ್ತೀನಿ ಅಂತ ಹೇಳ್ತಾನೆ. ಆ ನವವಿಧ ಭಕ್ತಿಯನ್ನು, ಅಂದರೆ ಭಕ್ತಿಯಲ್ಲಿ ನವವಿಧ ಇದೆ, ಯಾವ್ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ಆಟ ಮಾಡಿದೆ. ಇದರಲ್ಲಿ ಒಂದೊಂದು ಚಿತ್ರದಲ್ಲೂ ಮಕ್ಕಳು ನೋಡಿ ನವವಿಧ ಭಕ್ತಿ ಬಗ್ಗೆ ಪರಿಚಯ ಆಗುತ್ತೆ ಮತ್ತು ಅದನ್ನು ಅಳವಡಿಸ್ಕೊಳ್ಳೋಕೆ ಅವ್ರಿಗೆ ಆಸಕ್ತಿ ಹುಟ್ಟುತ್ತೆ. ಈಗ ನವವಿಧ ಭಕ್ತಿ ಅಂದರೆ ಯಾವುದಾದ್ರೂ ಒಂದನ್ನು ಮಾಡೋದಲ್ಲ, 9 ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರವಣ ಅಂದರೆ ಭಗವಂತನ ಕಥೆಗಳನ್ನು ಕೇಳಬೇಕು. ಕೀರ್ತನ, ಕೇಳಿದ ಕಥೆಗಳನ್ನು ಹೇಳಬೇಕು, ಅಥವಾ ಕೀರ್ತನ ಮೂಲಕ ಹಾಡು ಹೇಳೋದು. ಒಟ್ಟು ಕೇಳೋರಿದ್ದಾಗ ಅವ್ರಿಗೆ ಹೇಳೋದು ಕೀರ್ತನ ಅನ್ಸ್ಕೊಳ್ತದೆ. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ, ವಿಷ್ಣುವಿನ ಸ್ಮರಣೆ ಮಾಡಬೇಕು. ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ, ನಾವು ಏಕಾಂತದಲ್ಲಿದ್ದೀವಿ ಅಂತ ಆದಾಗ ನಾವು ಭಗವಂತನ ಸ್ಮರಣೆ ಮಾಡಬೇಕು. ನೆಕ್ಸ್ಟ್ ಪಾದ ಸೇವನಂ, ಅಂದರೆ ಭಗವಂತನ ಪಾದ ಸೇವನೆ ಮಾಡಬೇಕು. ಅಂದರೆ ನಮಗೆ ಪ್ರತ್ಯಕ್ಷವಾಗಿ ಭಗವಂತ ಕಾಣಿಸ್ತಾ ಇಲ್ಲ, ಇನ್ನು ನಾವು ಆ ಲೆವೆಲ್ ಭಕ್ತಿ ಇನ್ನೂ ಮಾಡಿಲ್ಲ. ಹೇಗೆ ಭಗವಂತನ ಪಾದ ಸೇವನೆ ಮಾಡೋದು ಅಂದರೆ, ಭಗವಂತನ ಪ್ರತಿಮೆಗಳು ಅನ್ಸ್ಕೊಂಡಿರುವಂತಹ ತಂದೆ ತಾಯಿಗಳು ಗುರುಗಳು, ಪಾದ ಸೇವನೆ ಅಂತಂದಾಗ ಚಲ ಪ್ರತಿಮೆಗಳು ಅನ್ಸ್ಕೊಂಡಿರುವಂತಹ ತಂದೆ ತಾಯಿಗಳು ಗುರುಗಳು ಅವರ ಪಾದ ಸೇವನೆಯನ್ನು ಮಾಡಬೇಕು. ಎಲ್ಲ ಪಾದ ಸೇವನೆ ಅಂದರೆ ಬರೀ ಕಾಲೊತ್ತೋದೆ ಅಂತಲ್ಲ, ಅವ್ರಿಗೆ ಹೇಗೆ ಅನುಕೂಲವಾಗಿರ್ತದೋ ಹಾಗೆ ನಡ್ಕೊಳ್ಳೋದೇ ಪಾದ ಸೇವನೆ ಅಂತ ಅನ್ಸ್ಕೊಳುತ್ತೆ. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಅರ್ಚನಂ, ಭಗವಂತನ ಪೂಜೆ ಮಾಡಬೇಕು. ಅಂದರೆ ಏನು ಬರೀ ನಾವು ಕತೆ ಕೇಳ್ಕೊಂಡು ಹೇಳ್ಕೊಂಡು ಇದ್ಬಿಟ್ರೆ ಅಷ್ಟೇ ಸಾಕು ಅಂತಲ್ಲ. ಅರ್ಚನಂ, ಶ್ರದ್ಧಾಭಕ್ತಿಯಿಂದ ಶುದ್ಧವಾದ ನೀರಿನಿಂದ ಮಡಿಯಾಗಿ ಭಗವಂತನ ಪೂಜೆ ಮಾಡಬೇಕು. ಅರ್ಚನಂ ವಂದನಂ, ಭಗವಂತನಿಗೆ ನಿತ್ಯ ನಮಸ್ಕಾರ ಮಾಡಬೇಕು. ಎಲ್ಲ ಮನಸ್ಸಲ್ಲೇ ನಾವು ಭಕ್ತಿ ಮಾಡ್ತೀವಿ, ಮನಸ್ಸಲ್ಲೇ ಇದು ಮಾಡ್ತೀವಿ ಇಲ್ಲ, ತಲೆಬಾಗಿ ಶಿರಸ, ಗಂಡು ಹುಡುಗರು ಅಷ್ಟಾಂಗಗಳಿಂದ ನಮಸ್ಕಾರ ಮಾಡಬೇಕು, ಹೆಣ್ಮಕ್ಳು ಪಂಚಾಂಗದ ನಮಸ್ಕಾರ ಮಾಡಬೇಕು. ಇದು ವಂದನಂ. ದಾಸ್ಯಂ, ದಾಸ್ಯ ಭಾವನೆ ಇಟ್ಟಿರ್ಬೇಕಂದ್ರೆ ಯಾವತ್ತೂ ಭಗವಂತ ಈಶ, ನಾವು ದಾಸರು, ಆತನ ಆಜ್ಞೆಯಿಂದ ನಾವು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದೀವಿ ಅನ್ನೋಂಥ ಭಕ್ತಿ ಮಾಡಬೇಕು. ದಾಸ್ಯಂ. ಸಖ್ಯಂ ಅಂದರೆ ಗೆಳತನ ಮಾಡಬೇಕು. ಅಂದರೆ ಒಬ್ಬರು ನಾವು ಗೆಳತನ ಅಂತಂದ್ರೆ ಏನು, ನಾವು ಯಾರನ್ನೋ ಫ್ರೆಂಡನ್ನು ಮಿಸ್ ಮಾಡ್ಕೊತಿದ್ರೆ, ನಾವು ಅದನ್ನ ಬೇರೆ ಕಡೆಗೆ ಹೋದಾಗ ನಾವು ಏನೇ ತೊಗೊಂಡ್ರು ಅವ್ರನ್ನ ನೆನೆಸ್ಕೊತಾ ಇರ್ತೀವಿ, ಏನೇ ಮಾಡಿದ್ರು ಏನೇ ತಿಂದರೂ ಅವ್ರನ್ನ ನೆನೆಸ್ಕೊತಾ ಇರ್ತೀವಲ್ವ, ಆ ಥರ ಸಖ್ಯ. ನಾವು ಏನೇ ಕೊಂಡ್ಕೊಂಡ್ರು ಭಗವಂತನಿಗೆ ಸಮರ್ಪಣೆ ಮಾಡಿ ತಿನ್ನೋದು, ಭಗವಂತನಿಗೆ ನಾವು ಬಟ್ಟೆ ಕೊಂಡ್ಕೊಂಡ್ರೆ ಅವನಿಗೆ ಸಮರ್ಪಣೆ ಮಾಡಿ ನಾವು ಉಡೋದು, ಇದೆಲ್ಲ ಸಖ್ಯ ಅಂತ ಅನ್ಸ್ಕೊಳ್ಳುತ್ತೆ. ಸಖ್ಯಂ. ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ. ಆತ್ಮನಿವೇದನಂ ಅಂದರೆ ನಮ್ಮ ಆತ್ಮವನ್ನೇ ಭಗವಂತನಿಗೆ ಸಮರ್ಪಣೆ ಮಾಡ್ಕೊಳ್ಳೋದು. ಅಂದರೆ ಏನು, ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತಲ್ಲ, ನಮ್ಮ ಎಲ್ಲ ಅಂಗಾಂಗಗಳನ್ನು ಕೂಡ ಭಗವಂತನಿಗಾಗಿನೇ ಸಮರ್ಪಣೆ ಅಂತ ಇಟ್ಟಿರ್ಬೇಕು. ಅಂದರೆ ಕಣ್ಣು ಭಗವಂತನ ನೋಡೋದ್ರಲ್ಲಿ, ಕಿವಿ ಭಗವಂತನ ಕೇಳೋದ್ರಲ್ಲಿ, ಎಲ್ಲ ಇಂದ್ರಿಯಗಳು ಕೂಡ ಭಗವಂತನಿಗಾಗಿನೇ ಮೀಸಲಿಡೋದೇ ಆತ್ಮನಿವೇದನಂ. ಹೀಗೆ ನವವಿಧಗಳ ಭಕ್ತಿಯನ್ನು ಮಾಡಿದಾಗ ಭಗವಂತ ಪ್ರೀತನಾಗ್ತಾನೆ. ತನ್ನನ್ನು ತಾನು ಹೀಗೆ ಸಮರ್ಪಣೆ ಮಾಡಿಕೊಳ್ಳೋದೇ ಭಗವಂತನಲ್ಲಿ ನಾವು ಮಾಡುವಂಥ ಭಕ್ತಿ. ಇದನ್ನೇ ನಾನು ಗುರುಕುಲದಲ್ಲಿ ಕಲ್ತಿದ್ದೀನಿ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಕೃಷ್ಣಾರ್ಪಣಮಸ್ತು.